ಸರ್ ಎಲ್ಲರಿಗೂ ಗ್ರೀನ್ ಬಿಲ್ಟ್ ಆ್ಯಂಡ್ ಎನರ್ಜಿ ಡೆವಲಪ್ಮೆಂಟ್ ಪ್ರೈವೇಟಿಂದ ಸುಸ್ವಾಗತ. ನಾನು ನಿಮ್ಮ ಜರನ್ ಭಟ್ ಸಿಗು. ಸರ್ ವಿಡಿಯೋ ಸೆಷನ್ ನಿಮಗೊಂದು ಕರೆಂಟ್ ಇನ್ವರ್ಟರ್ ಬಗ್ಗೆ ಎಕ್ಸ್ಪ್ಲೈನ್ ಕೊಡಲಿಕ್ಕಿದೆ. ಇದು ವಿದ್ಯುತ್ತಿಂದ ಚಾರ್ಜ್ ಆಗುವಂಥ ಇನ್ವರ್ಟರ್. ಇದಂತ ಹೇಳಿದ್ರೆ ಕಡಿಮೆ ಬೆಲೆ ಇನ್ವರ್ಟರ್, ಅಫೋರ್ಡಬಲ್ ಪ್ರೈಸಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಸಣ್ಣ ಮೈಕ್ರೋ ಫ್ಯಾಮಿಲಿಗಳಿಗೆ ಅಪ್ಲೈ ಆಗುವಂಥದ್ದು, ಕಡಿಮೆ ಬಜೆಟಲ್ಲಿ ಫಿಟ್ ಮಾಡಿ ಕೊಡುವಂಥ ಒಂದು ಇನ್ವರ್ಟರ್. ಇದು ಸಾಮಾನ್ಯ ಒಂದು ಲೈಟ್, ಒಂದು 5 ಲೈಟ್, ಒಂದು ಫ್ಯಾನ್, ಒಂದು LED TV, ಎಮರ್ಜೆನ್ಸಿ ಮಿಕ್ಸಿ ರನ್ ಮಾಡುವಂಥ ಕಾನ್ಸೆಪ್ಟಿಗೆ ಆರಾಮಾಗಿ ಫಿಟ್ ಮಾಡುವಂಥ ಕಡಿಮೆ ಬೆಲೆ ಒಂದು ಇನ್ವರ್ಟರ್. ಇದು ಎಲೆಕ್ಟ್ರಿಕ್ ಇನ್ವರ್ಟರ್, ಸೋಲಾರ್ ಇನ್ವರ್ಟರ್ ಅಲ್ಲ, ಎಲೆಕ್ಟ್ರಿಕಲ್ಲಿ ಕರೆಂಟಲ್ಲಿ ಚಾರ್ಜ್ ಆಗುವಂಥ ಇನ್ವರ್ಟರ್. ಅದು ಯಾವ ರೀತಿ ನಿಮಗೆ ಎಕ್ಸ್ಪ್ಲೈನ್ ಕೊಡಲಿಕ್ಕಿದ್ದೇನೆ. ಇದು ನೋಡ್ಬೋದು ಸ್ನೇಹಿತರೆ, ಇದೊಂದು ಸಿಸ್ಟಮ್ ನೋಡ್ಬೋದು, ಇನ್ವರ್ಟರ್ ಬ್ಯಾಟ್ರಿ ಸಿಸ್ಟಮ್. ಎಕ್ಸೈಡ್ ಕಂಪನಿಯ ಇನ್ವರ್ಟರ್ 12 ವೋಲ್ಟ್ 700 VA ಕಾಣಿಸ್ಬೋದು ನಿಮಗೆ, 700 VA ಕಾಣಿಸ್ಬೋದು. ಹಾಗೆಯೇ ಲುಮಿನಾಸ್ ಕಂಪನಿಯ 40 PH ಬ್ಯಾಟ್ರಿ, ಇದು 40 AH, 36 ಮಂತ್ಗಳ ವಾರಂಟಿ ಉಂಟು. ಹಾಗೆ ಇದಕ್ಕೆ 24 ಮಂತ್ಗಳ ವಾರಂಟಿ. ಪ್ಯೂರ್ ಸೈನ್ ವೇವ್ ಇನ್ವರ್ಟರ್ ಕಾಣಿಸ್ಬೋದು ನಿಮಗೆ, ಸೈನ್ ವೇವ್ ಅಂತ ಮೆಷರ್ ಇದೆ ನೋಡ್ಬೋದು. ಇದು ಒಂದು ಇನ್ವರ್ಟರ್ ಸಿಸ್ಟಮ್ ನೋಡಿ, ಸಣ್ಣ ಅಫೋರ್ಡೇಬಲ್ ಪ್ರೈಸಲ್ಲಿ ಮೈಕ್ರೋ ಫ್ಯಾಮಿಲಿಗಳಿಗೆ, ಸಣ್ಣ ಫ್ಯಾಮಿಲಿಗೆ ಅಪ್ಲೈ ಆಗುತ್ತೆ. ಸಾಮಾನ್ಯ ನಮಗೊಂದು 3-4 ಗಂಟೆ ಬ್ಯಾಕಪ್ ಸಾಕು ಕರೆಂಟ್ ಹೋದವಾಗ ಅನ್ನೋ ಒಂದು ಕಾನ್ಸೆಪ್ಟಿಗೆ ಒಂದು 2 ಫ್ಯಾನು, ಒಂದು LED TV, ಹಾಗೆ ನೀವು ಎಮರ್ಜೆನ್ಸಿ ಮಿಕ್ಸರ್ ರನ್ ಮಾಡಲಿಕ್ಕೆ ಯೂಸ್ ಆಗುವಂಥ ಇನ್ವರ್ಟರ್. ಇದು ಯಾವ ರೀತಿ ನಿಮಗೆ ಬ್ಯಾಕಪ್ಪಲ್ಲಿ ಲೋಡ್ ಟೆಸ್ಟ್ ಮಾಡಿ ತೋರಿಸ್ತಾರೆ. ಇದು ಇನ್ವರ್ಟರ್ ಪಾಯಿಂಟ್ ಕನೆಕ್ಟ್ ಆಗಿದೆ ನೋಡ್ಬೋದು, ಇದು ಮನೆ ಕಾಣಿಸ್ಬೋದು. ನಿಮಗೆ ಬ್ಯಾಕಪ್ಪನ್ನು ಚೆಕ್ ಮಾಡಿ ತೋರಿಸಿ, TV ಸಹ ರನ್ ಆಗ್ತದೆ ಕಾಣಿಸ್ಬೋದು ನಿಮಗೆ. ಇದರ ಒಂದು ಬ್ಯಾಕಪ್ ಟೆಸ್ಟನ್ನು ನಿಮಗೆ ಮಾಡಿ ತೋರಿಸ್ಲಿಕ್ಕಿದ್ದೇನೆ ನೋಡಿ. ಇದು MCB ಬಾಕ್ಸ್. ಇದು ನಾನು ನಿಮಗೆ DP ಆಫ್ ಮಾಡ್ತೇನೆ, ಅದು ಮೈನ್ DP. ಇದನ್ನು ಆಫ್ ಮಾಡ್ತೇನೆ ನೋಡಿ, ಬ್ಯಾಕಪ್ಪಿಗೆ ಬರುತ್ತೆ. ಒಂದು ಲೈಟ್ ಇದೆ ನೋಡ್ಬೋದು, EPS ಆನ್ ಇದೆ. ನಿಮಗೆ ಇದನ್ನು ಇನ್ನೊಂದು ಸಲ ತೋರಿಸ್ತೇನೆ ನೋಡಿ. MCB ನಿಮ್ಗೆ ಆನ್ ಮಾಡ್ತೇನೆ, ಕರೆಂಟ್ ಚಾರ್ಜಿಂಗ್ ಬರುತ್ತೆ. ಇದು ಕರೆಂಟ್ ಇನ್ವರ್ಟರ್, ಸೋಲಾರ್ ಇನ್ವರ್ಟರ್ ಅಲ್ಲ, ಕರೆಂಟ್ ಚಾರ್ಜ್. ಇದನ್ನು ಸೋಲಾರಿಗೂ ಮಾಡ್ಬೋದು, ಪ್ಯಾನಲ್ ಫಿಟ್ ಮಾಡಿ ಮಾಡ್ಬೋದು, ಪ್ಲೇಟನ್ನು ಫಿಟ್ ಮಾಡಿ ನೋಡಿ. ಚಾರ್ಜಿಂಗ್ ಆಗ್ತಿದೆ ಕಾಣಿಸ್ಬೋದು ನೋಡ್ಬೋದು. ಮೈನ್ಸ್ ಆನ್, ಚಾರ್ಜಿಂಗ್ ಆಗ್ತದೆ. ಎಕ್ಸೈಡ್ ಕಂಪ್ನಿದು ಇದಕ್ಕೆ. ಇದು ನಮ್ಮ ಕಂಪನಿಯ ಲೋಗೋ ನೋಡಿ, ನಂಬರ್ ಮೆನ್ಷನ್ ಇದೆ. ಚಾರ್ಜಿಂಗ್ ಆಗ್ತಾಯಿದೆ, ಬ್ಯಾಟ್ರಿ ಚಾರ್ಜ್ ಆಗ್ತದೆ. ನಿಮಗೆ ಬ್ಯಾಕಪ್ ಟೆಸ್ಟ್ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ ನಾನು ನಿಮಗೆ MCBನ ಆಫ್ ಮಾಡ್ತೇನೆ, ಪವರನ್ನು ಆಫ್ ಮಾಡ್ತೇನೆ ನೋಡಿ. ಇದು ಪವರ್ ಮೈನ್ MCB, ಇದನ್ನು ನಾನು ನಿಮಗೆ ಆಫ್ ಮಾಡಿರ್ತೇನೆ. ಬ್ಯಾಕಪ್ಪಿಗೆ ಬರುತ್ತೆ ಅದು ನೋಡಿ. ಇಲ್ಲಿ UPS ಆನ್ ಇದೆ, ಚಾರ್ಜಿಂಗ್ ಇಲ್ಲ ನೋಡ್ಬೋದು. UPS ಆನ್ ಅಂದರೆ ಇನ್ವರ್ಟರ್ ಮುಖಾಂತರ ರನ್ ಆಗ್ತದೆ. ಇಲ್ಲಿ ರೆಡ್ ವೈರ್ ಒಂದೇ ಕೊಟ್ಟಿದ್ದಾರೆ. ಅದು ಆ್ಯಕ್ಚುಲಿ ವೈರಿಂಗ್ ಮಾಡುವಾಗ ನ್ಯೂಟ್ರಲ್ ಕಾಮನ್ ಮಾಡಿ ಫೇಸ್ ಮಾತ್ರ ಅವರು ಔಟ್ಪುಟ್ ಇದೆ. ಹಾಗೆ ಆ ಪ್ಲಗ್ಗನ್ನು ಡಿವೈಡ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಮೇಲಿಂದಲ್ಲಿ MCBನ ಆಫ್ ಮಾಡಿದ್ದು ನೋಡ್ಬೋದು. MCB ಆಫ್ ಇದೆ ನೋಡಿ, ಕೆಳಗಡೆ ಇದೆ, ಆಫ್ ಇದೆ ಲಾಸ್ಟ್ MCB. ಇದು ನಿಮಗೆ ಬ್ಯಾಕಪ್ ನೋಡಿ, ಒಂದು ಲೈಟ್ ಆನ್ ಆಗಿದೆ ನೋಡಿ. ಹಾಗೆಯೇ ಒಂದು TV ಸಹ ರನ್ನಿಂಗಲ್ಲಿದೆ ಕಾಣಿಸ್ಬೋದು ನೋಡಿ. TV ಸಹ ರನ್ನಿಂಗಲ್ಲಿದೆ ನೋಡ್ಬೋದು. ಹಾಗೆ ಫ್ಯಾನ್ ಸಹ ರನ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ. ಇದು ಸೀಲಿಂಗ್ ಫ್ಯಾನ್ ಸ್ವಿಚ್. ಇದು ಆನ್ ಮಾಡ್ತಿದ್ರೆ ಫ್ಯಾನ್ ಆನ್ ಆಗುತ್ತೆ. ಒಂದು TV, ಒಂದು ಸೀಲಿಂಗ್ ಫ್ಯಾನ್ ರನ್ ಆಗ್ತಾಯಿದೆ. 700 VA ಇನ್ವರ್ಟರ್. 700 VA ಅಂತ ಸಾಮಾನ್ಯವಾಗಿ 600 ವ್ಯಾಟ್ ಲೋಡ್ ಬರುತ್ತೆ ಮ್ಯಾಕ್ಸಿಮಮ್. ಒಂದು ಫ್ಯಾನ್ ಒಂದು ಸಾಮಾನ್ಯ 80 ವ್ಯಾಟ್ ಇರುತ್ತೆ, 100 ವ್ಯಾಟ್ ಇರುತ್ತೆ ಹೆಚ್ಚಂದರೆ. ಇನ್ನೊಂದು ನಿಮಗೆ ಫ್ಯಾನ್ ಸಹ ಆನ್ ಮಾಡಿ ತೋರಿಸ್ತೇನೆ ನೋಡಿ. ಇದು ಟೇಬಲ್ ಫ್ಯಾನ್ ನೋಡಿ, ರನ್ ಆಗ್ತಿದೆ ಕೇಳಿಸ್ಬೋದು ನೋಡಿ. ಇವಾಗ ಒಂದು ಟೇಬಲ್ ಫ್ಯಾನ್, ಒಂದು TV, ಇದು ಸಾಮಾನ್ಯ 30 ಇಂಚಿನ TV ಇದು ಕಾಣಿಸ್ಬೋದು ನಿಮಗೆ. ಹಾಗೆಯೇ ಇದು ಕನೆಕ್ಷನ್ ಇದೆ ನೋಡಿ, ಡಿಸ್ಸೆಲ್ಲ ಕನೆಕ್ಷನ್ ಇದೆ, ಯಾವುದು ಕೇಬಲ್ ಕನೆಕ್ಷನ್. ಹಾಗೆಯೇ ಒಂದು ಫ್ಯಾನ್ ನೋಡ್ಬೋದು. ಹಾಗೆ ಒಂದು LED ಬಲ್ಬ್. ನೆಕ್ಸ್ಟ್ ಇನ್ನೊಂದು LED ಬಲ್ಬ್ ಸಹ ಆನ್ ಮಾಡಿ ತೋರಿಸ್ತೇನೆ ನಿಮಗೆ. ಇಲ್ಲೊಂದು ಮೊಬೈಲ್ ಚಾರ್ಜ್ ಸಹ ಆಗ್ತಿದೆ ನೋಡ್ಬೋದು, ಮೊಬೈಲ್ ಚಾರ್ಜಿಂಗ್. ಅಲ್ಲಿ ಮೊಬೈಲ್ ಚಾರ್ಜು ಮಾಡ್ಬೋದು, ಆಟೋ ರಿಕ್ಷಾ ಚಾರ್ಜಿಂಗ್ ಮಾಡ್ಬೋದು. ಹಾಗೆಯೇ EV ವೆಹಿಕಲ್ಸನ್ನ ಚಾರ್ಜ್ ಮಾಡ್ಬೋದು, ಸ್ಕೂಟರ್ನ ಚಾರ್ಜ್ ಮಾಡ್ಬೋದು, ಸ್ಕೂಟಿಯನ್ನು, ಎಲೆಕ್ಟ್ರಿಕ್ ಸ್ಕೂಟಿನ ನೋಡಿ. ಲೈಟ್ ಆನ್ ಆಗಿದೆ, ಇನ್ನೊಂದು ಲೈಟ್. ಇದು ಕಿಚನ್. ಇದು ಆ ಕಡೆ ಸಹ ಒಂದು ಲೈಟ್ ಆನ್ ಆಗಿದೆ ಕಾಣಿಸ್ಬೋದು. ಟೋಟಲ್ ನಿಮಗೆ ಸಾಮಾನ್ಯ ಈ ಎಷ್ಟು ಪ್ರೆಸೆಂಟಿಗೆ ಒಂದು 300 ವ್ಯಾಟ್ ಲೋಡ್ ಇದೆ. ಅಲ್ಲಿ ಎಮರ್ಜೆನ್ಸಿ ಮಿಕ್ಸಿ ಸಹ ರನ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಎಮರ್ಜೆನ್ಸಿ ಟೈಮಲ್ಲಿ. ಸಾಮಾನ್ಯ ಒಂದು ಫ್ಯಾನು, ಒಂದು LED TV, ಒಂದು ಫ್ಯಾನ್, ಒಂದು LED, ಒಂದು 2 LED ಬಲ್ಬ್ ರನ್ ಮಾಡೋದಾದ್ರೆ ನಿಮ್ಮ ಸಾಮಾನ್ಯ ಒಂದು 4 ರಿಂದ 5 ಗಂಟೆ ಬ್ಯಾಕಪ್ ಬರುತ್ತೆ. ಕೇವಲ LED ಲೈಟನ್ನು ನೀವು ಉರಿಸಿದ್ದಾರೆ, ಒಂದು LED ಬಲ್ಬನ್ನೇ ಮಾತ್ರ ನೀವು ರನ್ ಮಾಡೋದಾದ್ರೆ ತುಂಬ ಟೈಮಲ್ಲಿ ನಿಮಗೆ ಸಾಮಾನ್ಯ ಒಂದು ದಿನಗಟ್ಟಲೆ ಸಾಮಾನ್ಯ 20 ಗಂಟೆ ಬ್ಯಾಕಪ್ ಬರುತ್ತೆ ಸಾಮಾನ್ಯ. ಈ ಲೋಡಿಗೆ ಒಂದು 4 ರಿಂದ 5 ಗಂಟೆ ಬ್ಯಾಕಪ್ ಬರುತ್ತೆ. ಒಂದು TV, ಒಂದು LED ಬಲ್ಬ್, ಹಾಗೆ ಒಂದು ಟೇಬಲ್ ಫ್ಯಾನ್ ಲೋಡ್. ಇದು ಒಂದು 4 ರಿಂದ 5 ಗಂಟೆ ಆರಾಮ್ ಬ್ಯಾಕಪ್ ಬರುತ್ತೆ ಫುಲ್ ಚಾರ್ಜ್ ಇದ್ದರೆ. ಮತ್ತು ಸಾಮಾನ್ಯ ಚಾರ್ಜಲ್ಲಿ 4 ರಿಂದ 5 ಗಂಟೆ, ಫುಲ್ ಚಾರ್ಜ್ ಒಂದು 5 ಗಂಟೆ 6 ಗಂಟೆನೂ ಬರ್ಬೋದು. ಅಂದರೆ ಒಂದು ಲೋಡ್ ಮೇಲೆ ಡಿಪೆಂಡ್, ವೋಲ್ಟೇಜ್ ಮೇಲೆ ಡಿಪೆಂಡ್ ನೋಡ್ಬೋದು. ನಿಮಗೆ ಇದನ್ನು ಕೂಲರ್ ಸಹ ನಿಮಗೆ ಆನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ನೋಡಿ ಸ್ನೇಹಿತರೆ. MCB ಆಫ್ ಇದೆ ಕಾಣಿಸ್ಬೋದು, MCB ಆಫ್ ಇದೆ.
ಇದು ನೋಡಿ UPS ಆನ್ ಲೋಡಲ್ಲೇ ಇದೆ, ಇದು ಕಾಣಿಸ್ಬೋದು ನಿಮಗೆ. ಈಗ ನಿಮಗೆ ಕೂಲರ್ನ ಆನ್ ಮಾಡಿ ತೋರಿಸಿ ನೋಡಿ. ಇದು ಕೂಲರ್ ಮಹಾರಾಜ ಕಂಪ್ನಿ ಕೂಲರ್ 150 ವ್ಯಾಟ್ ಇದು. ಇಷ್ಟ ರನ್ ಆಗ್ತಾನೆ, 50 ಲೀಟರ್ ಕೂಲರ್ ಇದು ನೋಡಿ. ಸೌಂಡ್ ಕೇಳಿಸ್ಬೋದು, ರನ್ ಆಗ್ತಾ ಇದೆ. ಸ್ಪೀಡ್ ಜಾಸ್ತಿ ಮಾಡ್ತೇನೆ ನೋಡಿ, ಕೇಳಿಸ್ಬೋದು ಸೌಂಡು. ಕೂಲರ್ ಇದು, ಕೂಲರ್ ಆನ್ ಮಾಡಿ ತೋರಿಸ್ತೇನೆ ನೋಡಿ. ರನ್ ಆಗ್ತದೆ ನೋಡಿ, ಹೈ ಸ್ಪೀಡ್ ರನ್ ಆಗ್ತದೆ ನೋಡ್ಬೋದು. ಎಷ್ಟು ಸ್ಪೀಡ್ ಇದ್ದರೆ ನೋಡ್ಬೋದು ನೋಡಿ, ಸ್ಪೀಡ್ ರನ್ ಆಗ್ತಾಯಿದೆ ನೋಡ್ಬೋದು. ಇದು ಮಹಾರಾಜ ಕಂಪನಿಯ 150 ವ್ಯಾಟ್ 150 ವ್ಯಾಟ್ನ ಕೂಲರ್ ಸಹ ರನ್ ಆಗುತ್ತೆ ನೋಡಿ. UPS ನೋಡ್ಬೋದು, UPS ಆನ್ ಆಗಿದೆ, ಬ್ಯಾಕಪ್ಪಲ್ಲಿದೆ, ಚಾರ್ಜಿಂಗಲ್ಲಿಲ್ಲ. MCB ಆಫ್ ಇದೆ ನೋಡ್ಬೋದು. ಕರೆಂಟ್ ಆಫ್ ಮಾಡಿದ್ದೇನೆ, ಎಲೆಕ್ಟ್ರಿಸಿಟಿ. ಈ ಲೋಡಲ್ಲಿ ನೋಡ್ಬೋದು ನೀವೀಗ ಒಂದು ಕೂಲರ್, ಹಾಗೆಯೇ ಒಂದು ಸೀಲಿಂಗ್ ಫ್ಯಾನ್, ಹಾಗೆಯೇ ಒಂದು ಟೇಬಲ್ ಫ್ಯಾನ್ ರನ್ ಆಗ್ತಿದೆ. ಹೈ ಸ್ಪೀಡಲ್ಲಿ ರನ್ ಆಗ್ತಿದೆ ನೋಡ್ಬೋದು, ನಿಮ್ಗೆ ಕಾಣಿಸ್ತಾನೆ. ಟೇಬಲ್ ಫ್ಯಾನ್ ನೋಡಿ, ಹೈ ಸ್ಪೀಡಲ್ಲಿ ರನ್ ಆಗ್ತಾಯಿದೆ. ಗಾಳಿ ಒತ್ತಡ ನೋಡ್ಬೋದು. ಒಂದು ಟೇಬಲ್ ಫ್ಯಾನ್. ಈಗ ಅಟ್ ಪ್ರೆಸೆಂಟ್ ಲೋಡಲ್ಲಿ ಒಂದು ಕೂಲರ್ 150 ವ್ಯಾಟಿನ ಕೂಲರ್, ಹಾಗೆಯೇ 50 ವ್ಯಾಟಿನ ಒಂದು LED TV 30 ಇಂಚಿನ TV, ಹಾಗೆಯೇ 60 ವ್ಯಾಟಿನ ಒಂದು ಟೇಬಲ್ ಫ್ಯಾನ್ ಹೈ ಸ್ಪೀಡಲ್ಲಿ, ಹಾಗೆಯೇ 2 LED ಬಲ್ಬ್ ರನ್ ಆಗ್ತಾಯಿದೆ. ಹಾಗೆ ಒಂದು ಸೀಲಿಂಗ್ ಫ್ಯಾನ್ ರನ್ ಆಗ್ತಾಯಿದೆ ನೋಡ್ಬೋದು. ಟೋಟಲ್ ವ್ಯಾಟ್ ಸಾಮಾನ್ಯ 400 ವ್ಯಾಟ್ 450 ವ್ಯಾಟ್ ಲೋಡ್ ಇದೆ ಇದರಲ್ಲಿ. ಒಂದು ಕೂಲರ್ ಹೈ ಸ್ಪೀಡಲ್ಲಿದೆ ನೋಡ್ಬೋದು. ಹೈ ಸ್ಪೀಡ್ ಟರ್ನ್ ಮಾಡಿದ್ದಾರೆ, ಕಾಣಿಸ್ಬೋದು ನೋಡ್ಬೋದು. ಹೈ ಸ್ಪೀಡ್ 3ನೇ ಸ್ಪೀಡಲ್ಲಿದೆ ಸ್ಪೀಡ್ ಅನ್ನೋದು. ಇದು ಕಡಿಮೆ, ಇದು ಹೈ ಸ್ಪೀಡಲ್ಲಿದೆ. ಒಂದು ಕೂಲರ್, ಒಂದು 30 ಇಂಚಿನ TV, ಹಾಗೆಯೇ ಟೇಬಲ್ ಫ್ಯಾನ್, ಹಾಗೆಯೇ ಸೀಲಿಂಗ್ ಫ್ಯಾನ್ ನೋಡ್ಬೋದು. ಹಾಗೆಯೇ 2 LED ಬಲ್ಬ್, 3 LED ಬಲ್ಬ್, 1 2 3 LED ಬಲ್ಬ್ ರನ್ ಮಾಡಿದ್ದೇವೆ ಈ ಲೋಡಲ್ಲಿ. ಇದು ಸಾಮಾನ್ಯ ಅಫೋರ್ಡೆಬಲ್ ಪ್ರೈಸಲ್ಲಿ ಬರುತ್ತೆ. ನಿಮಗೆ ಉಡುಪಿ ಜಿಲ್ಲೆ ಒಳಗಡೆ ಆದರೆ ನಿಮಗೆ 13,000 ಸಿಗುತ್ತೆ ಇದರ ಸ್ಟ್ಯಾಂಡರ್ಡ್. ಔಟ್ ಆಫ್ ಡಿಸ್ಟಿಕ್, ಉಡುಪಿ ಜಿಲ್ಲೆ ಹೊರಗಡೆ ನೀವು ವಾಸ ಇದೆ ಅಂತ ಹೇಳಿದರೆ ಆವಾಗ ನಿಮಗೆ ಟ್ರಾನ್ಸ್ಪೋರ್ಟರ್ ಎಕ್ಸ್ಟ್ರಾ ಆಗುತ್ತೆ. ಅಟ್ ಪ್ರೆಸೆಂಟ್ ಇವಾಗಿನ ಕಾಸ್ಟ್ ಇದಕ್ಕೆ 13,000 ಇದೆ. ಅದು ಪ್ರೈಸಲ್ಲಿ ಸಿಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ವಾರಂಟಿ ಡಿಪೆಂಡ್ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಸೇಮ್ ಟೈಪ್ ವಾರಂಟಿ ಈ ರೀತಿ ಬರುತ್ತೆ. ಇದರಲ್ಲಿ ವಾರಂಟಿ ಕಡಿಮೆ ಸಿಗುತ್ತೆ, ಹೆಚ್ಚಿನ ವಾರಂಟಿ ಸಿಗುತ್ತೆ. ಇದು ಎಕ್ಸೈಡ್ ಕಂಪನಿ ಇನ್ವರ್ಟರ್ 700 VA ನೋಡ್ಬೋದು. ಇದಕ್ಕೆ 2 ವರ್ಷಗಳ ವಾರಂಟಿ ಉಂಟು. ಲುಮಿನಾಸ್ ಕಂಪನಿಯ ಬ್ಯಾಟ್ರಿ 40Ah, ಈಗ 36 ತಿಂಗಳ ವಾರಂಟಿ ಉಂಟು. ಸಾಮಾನ್ಯ ನಿಮಗೆ ಒಂದು 15,000 ಒಳಗಡೆ ಫಿಟ್ಟಿಂಗ್ ಆಗುತ್ತೆ. ಇನ್ವರ್ಟರ್ ಪಾಯಿಂಟ್ ರೆಡಿ ಇಲ್ಲದೇ ಇದ್ದರೆ ಇನ್ವರ್ಟರ್ ಪಾಯಿಂಟ್ ಮಾಡಿ ನಾವು ಕೊಡಿದ್ರೆ ನಿಮಗೆ 15,000 ಫಿಟ್ ಆಗುತ್ತೆ. ಇದರಲ್ಲಿ ನಿಮಗೆ ಅಪ್ ಟು ಮಿಕ್ಸಿಯವರೆಗೆ ರನ್ ಮಾಡ್ಬೋದು. ಯಾಕಂದರೆ ನಿಮ್ಮ ಕೂಲರ್ ಲೋಡು ಮಿಕ್ಸಿ ಸೇಮ್ ಲೋಡು. ಇಲ್ಲಿ ವಾಸ್ತವದಲ್ಲಿ ಇಲ್ಲಿ ಮಿಕ್ಸಿ ಯೂಸ್ ಇಲ್ಲೇ ಇರಲಿ, ಹಾಗೆ ಮಿಕ್ಸಿ ರನ್ ಮಾಡಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಕೂಲರ್ ಒಂದು ಸೇಮ್ ಮಿಕ್ಸಿ ಲೋಡೇ ಇದು. ಆ ಲೋಡ ನಿಮಗೆ ಇದಿಷ್ಟು ಲೋಡಿಗೆ ಬರುತ್ತೆ. ಇದನ್ನು ನಿಮಗೆ ಈ ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಿಳಿಸಿ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು.